Hi everyone, this is Anusha and welcome to my channel. Today we are setting up a corner. So today ಅಂತ ಹೇಳೋಕ್ಕಾಗಲ್ಲ, ಮೇ ಬಿ ಇಟ್ ಮೇ ಟೇಕ್ 2 to 3 days ಬಿಕಾಸ್ ಕೆಲವೊಂದು ಆರ್ಡರ್ ಮಾಡಿದ್ದೆಲ್ಲ ಡೆಲಿವರ್ ಆಗಿದೆ, ಇನ್ನೊಂದು 2 ಪ್ರಾಡಕ್ಟ್ ಡೆಲಿವರ್ ಆಗಬೇಕು. ಸೊ ಹಾಗಾಗಿ ಕಾರ್ನರ್ ಸೆಟಪ್ ಮಾಡೋಕ್ಕೆ 2 ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೀನಿ, ಮೇಜರ್ ಪ್ರಾಡಕ್ಟು ಫ್ರಮ್ ಅಮೆಝಾನ್. ನನ್ನ ವಿಡಿಯೋ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಏನು ಕಾರ್ನರ್ ಏನು ಅಂತ. ನಥಿಂಗ್ ಬಟ್ ಹಿಯರ್ ಒಂದು ಕಾರ್ನರ್ ಸೆಟಪ್ ಮಾಡೋಣ ಅಂತ. ಅದಕ್ಕೆ ಏನೇನು ಬೇಕಂತ ಸ್ವಲ್ಪ ಐಕಿಯಾದಲ್ಲಿ ಶಾಪಿಂಗ್ ಮಾಡಿದೆ. ಐಕಿಯಾ ಶಾಪಿಂಗ್ ಚಾಲೆಂಜ್ ನೋಡಿ ಈ ಪ್ರಾಡಕ್ಟ್ಸ್ ಎಲ್ಲ ನಾನು ಯಾವ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸೆಟ್ ಮಾಡ್ತೀನಿ ಕಾರ್ನರ್ ಅನ್ನೋದಕ್ಕೆ ಐಕಿಯಾ ಶಾಪಿಂಗ್ ಚಾಲೆಂಜ್ ವಿಡಿಯೋ ಇಲ್ಲಿ ಅಥವಾ ಇಲ್ಲೆಲ್ಲ ಡಿಸ್ಕ್ರಿಪ್ಷನಲ್ಲೇ ಇಲ್ಲಿ ಪಾಪ್, ಸೊ ದಟ್ ಚೆಕ್ ದಟ್ ವಿಡಿಯೋ ಯುಲ್ ಕಮ್ ಟು ನೋ. ಆ್ಯಂಡ್ ಈಗ ಮೇಜರ್ ಪ್ರಾಡಕ್ಟ್ 2 ಆರ್ಡರ್ ಮಾಡಿದ್ನಲ್ಲ, ಲೈಕ್ ಹ್ಯೂಜ್ ಪಾರ್ಸಲ್. ಬನ್ನಿ ಇವಾಗ ಲೆಟ್ಸ್ ಡೂ ಅನ್ಬಾಕ್ಸಿಂಗ್. ಓ ಮೈ ಗಾಡ್, ತುಂಬ ಅಂದರೆ ತುಂಬ ಹೆವಿ ಇದೆ. ಐ ಕಾಂಟ್ ಇವನ್ ಲಿಫ್ಟ್ ಅಷ್ಟು. ಸೊ ಇದು ಆಮೇಲೆ ಓಪನ್ ಮಾಡೋಣ. ಇವಾಗ ಓಕೆ, ಸೊ ಇವಾಗ ವಿಲ್ ಓಪನ್ ದಿಸ್ ಒನ್. ಸೊ ಇದು ಆ್ಯಕ್ಚುಲಿ ಪರ್ಟಿಕ್ಯುಲರ್ಲಿ ಹಾಲ್ಗೆ ಅಂತ ತೊಗೊಂಡಿಲ್ಲ, ನಾನು ರೂಮ್ಗೆ ಅಂತ ತೊಗೊಂಡಿರೋದು. ನನ್ನ ರೂಮ್ಗೆ ಸೈಡ್ ಟೇಬಲ್ ಥರ. ಸೊ ಇದು ಅನ್ಬಾಕ್ಸ್ ಮಾಡಿ ನೋಡೋಣ ಹೆಂಗೆ ಬಂದಿದೆ ಅಂತ. ನಾನು ಈ ಕಾರ್ನರ್ ಏನು ಸೆಟಪ್ ಮಾಡ್ತೀನಿ ಇಲ್ಲಿ. ಸೊ ನಾನು ಆನ್ಲೈನಲ್ಲಿ ಏನೇನು ತರಿಸಿದ್ದೀನಿ ಪ್ರತಿಯೊಂದು ನನಗೆ ಲಿಂಕ್ಸ್ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದು ಅಷ್ಟೇ ಅಮೆಝಾನಿಂದ ತರಿಸಿರೋದಲ್ಲ, ಸೊ ಒಬ್ವಿಯಸ್ಲಿ ಲಿಂಕ್ಸ್ ಇದೆ, ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಇನ್ ಕೇಸ್ ಇಫ್ ಯು ವಾಂಟ್. ನನ್ನ ಕೈಲಾಗಲಿಲ್ಲ, ಸೊ ಇನ್ ರೆಸ್ಕ್ಯೂ ಪ್ರೀತಮ್. ದಿಸ್ ಇಸ್ ಹೌ ಇಟ್ ಈಸ್. ಫೋರ್ ಸ್ಟ್ಯಾಂಡ್ಸು, ಸೊ ಇದಕ್ಕೆ ಫಿಟ್ ಮಾಡಬೇಕು. ಪ್ಯಾಕಿಂಗ್ ನೀಟಾಗಿ ಬಂದಿತ್ತು, ಪೇಪರ್ ಎಲ್ಲ ಸ್ಟಿಕ್ ಮಾಡಿ ಕಳಿಸಿದ್ರು. ಆದರೆ ಏನಂದರೆ ಇದು ಮೇಲ್ಗಡೆ ಪೇಪರ್ ಶೀಟ್ ಅಂಟ್ಕೊಂಡಿದೆ, ಬರ್ತಿಲ್ಲ. ಸೊ ಅದಕ್ಕೆ ನೀರು ಹಾಕ್ಬಿಟ್ಟು ಹಿಂಗೆ ಮಾಡ್ತಿದ್ದೀವಿ. ಎವ್ರಿಥಿಂಗ್ ಇಸ್ ಕಮಿಂಗ್ ಆಫ್. ಒಂಥರ ಹ್ಯಾಕ್ ಥರ ಅನ್ಬೋದು. ಇನ್ವೆಂಟೆಡ್ ಬೈ ಪ್ರೀತಮ್. ದ ಫಸ್ಟ್ ಸೈಡ್ ಟೇಬಲ್ ಐ ಹ್ಯಾವ್ ಆರ್ಡರ್ಡ್ ಫ್ರಮ್ ಅಮೆಝಾನ್. ಆ್ಯಕ್ಚುಲಿ ಇದು ಒಂದು ಡ್ರಾಯರ್ದು ಆ್ಯಕ್ಚುಲಿ ನಾನು ನೋಡಿದ್ದು. ಆಮೇಲೆ ಒಂದು ಡ್ರಾಯರು ಇದು 2 ಡ್ರಾಯರ್ಸ್ಗೆ ಏನು ಅಷ್ಟು ಡಿಫ್ರೆನ್ಸ್ ಇರಲಿಲ್ಲ ಪ್ರೈಸಲ್ಲಿ. ಅದಕ್ಕೆ ಓಕೆ ಫೈನ್ ಇದಿರಲಿ ಅಂದ್ಬಿಟ್ಟು. ಇದರಲ್ಲಿ ತುಂಬ ಕಲರ್ಸ್ ಇದೆ, ಪಿಂಕ್ ಅಥವಾ ಯೆಲ್ಲೋ ಕಲರ್, ಗ್ರೀನ್, ಆ ಥರ ಯಾವುದಾದ್ರು ಬ್ಲೂ ಕಲರ್ ಎಲ್ಲ ಇತ್ತು. ನಾನು ವೈಟೇ ಇರಲಿ ಅಂತ ಆರ್ಡರ್ ಮಾಡಿದೆ. ಒಂದೇ ಒಂದು ಬೇಜಾರಾಗ್ತಿರೋದಂದರೆ ಇದು ಸ್ಟಿಕ್ ಆಗಿತ್ತಲ್ಲ, ಸೊ ಇದು ಒಂದು ಬೇಜಾರಾಗ್ತಿದೆ. ಇದು ತುಂಬ ಎಫರ್ಟ್ ಹಾಕಬೇಕು ತೆಗಿಯೋದಕ್ಕೆ. ಸೊ ಇದು ನೋಡೋಣ ನೆಕ್ಸ್ಟ್ ಯಾವಾಗಾದ್ರು ಫ್ರೀ ಇದ್ದಾಗ ವಿ ವಿಲ್ ರಿಮೂವ್. ಆ್ಯಂಡ್ ಕುಕ್ಕರ್ ಸೌಂಡ್ ಇಗ್ನೋರ್ ಮಾಡಿ. ಆ್ಯಂಡ್ ನಾವು ವಿ ಹ್ಯಾವ್ ದಿಸ್ ಬಿಗ್ ಪಾರ್ಸಲ್ ಟು ಓಪನ್. ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ ಓನ್ಲಿ. ಇದೇ ನನ್ನ ಸೈಡ್ ಕಾರ್ನರ್ ರ್ಯಾಕ್ ಅಥವಾ ಏನು ಬುಕ್ ಶೆಲ್ಫ್ ಥರ ಆರ್ಡರ್ ಮಾಡಿರೋದು. ಮನೆ ಪೂರ್ತಿ ಮೆಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಆ್ಯಕ್ಚುಲಿ ಸೆಟಪ್ ಮಾಡೋದು ಕಷ್ಟ ಇದೆ ಅನಿಸ್ತಿದೆ. ಇಟ್ ಈಸ್. ಸೊ ಇದು 2 ಬಿಲ್ಡ್ ಮಾಡಬೇಕು ಸೈಡು, ಆ್ಯಂಡ್ 5 ಶೆಲ್ಫ್ಸ್ ಇದೆ. ಆ್ಯಂಡ್ ದಿಸ್ ಇಸ್ ದ ಡೀಟೇಲ್. I'm checking into this video after a week, maybe more than a week. ಹೇಳ್ದಂಗೆ ಒಂದು ಸ್ವಲ್ಪ ಪಾರ್ಸಲ್ಸ್ ಇನ್ನೂ ಬರೋದಿತ್ತು. ಅಂದರೆ ಇಲ್ಲಿಗೆ ನಾನು ಏನೇನು ಪ್ಲೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಕಾರ್ನರ್ಗೆ. ಸೊ ಅಲ್ಲಿಗೆ ಪ್ಲೇಸ್ ಮಾಡೋ ಐಟಮ್ಸ್ ಕೆಲವೊಂದು 2-3 ಆರ್ಡರ್ ಸ್ವಲ್ಪ ಡಿಲೇ ಆಗಿತ್ತು. ಹಾಗಾಗಿ ಜೊತೆಗೆ ಇದನ್ನು ಫಿಟ್ ಮಾಡೋಕ್ಕೆ ಇಟ್ ವಾಸ್ ಅ ಹಸಲ್. ನೋಡಿದಿರ ಅನಿಸುತ್ತೆ. ನನಗೆ ಪ್ರೀತಮ್ ಕೈಲಿ ಆಗಲಿಲ್ಲ. ಕೊನೆಗೆ ವಿ ಕಾಲ್ಡ್ ಅವರ್ ಫ್ರೆಂಡ್. ಸೊ ಅವ್ರನ್ನ ಕರೆದು ಫಿಟ್ ಮಾಡಿಸಿದ್ದಾಯಿತು. ಅಣ್ಣ ಇನ್ನು ರೆಸ್ಕ್ಯೂ, ಪಾಪ ಅವ್ರು ನಾವು ಕರೆದ ತಕ್ಷಣ ಬೇಗ ಬಂದು ಅವರೇನೋ ಮಾಡಿಕೊಟ್ರು. ಬಟ್ ಕೆಲವೊಂದು ಆರ್ಡರ್ಸ್ ಬರ್ದಿರೋ ಕಾರಣ ಸ್ವಲ್ಪ ಲೇಟಾಗಿ ಸೆಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ಡಿಸಪಾಯಿಂಟ್ಮೆಂಟ್ ಏನಂದರೆ, ನಾನು ಇದನ್ನು ಇಷ್ಟು ಚಿಕ್ಕ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. 1 2 3 4 5 ಸ್ಟೆಪ್ಸ್ ಏನೋ ಇದೆ. 5 ಸ್ಟೆಪ್ಸ್ ಇಸ್ ಫೈನ್. ಬಟ್ ಈ ಡಿಸ್ಟೆನ್ಸ್ ಇದೆಯಲ್ಲ, ಸೊ ಗೊತ್ತಾಗ್ತಿದೆಯಲ್ಲ ಕ್ಯಾಮ್ರಾದಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇನ್ನೂ ಇಷ್ಟು ಉದ್ದ ಬರುತ್ತೆ ಅಂದ್ಕೊಂಡೆ ನಾನು. ಅಟ್ಲೀಸ್ಟ್ ಇಷ್ಟು ಇರಬೇಕಿತ್ತು. ಸೊ ನಾನು ಈ ಗ್ಯಾಪ್ಗೆ ಫಿಲ್ ಆಗೋ ಥರ ಇರುತ್ತೆ. ಇಲ್ಲಿ ಒಂದು ಗ್ಯಾಪ್ ಬಂದಿದೆ. ಎಲ್ ಶೇಪ್ ಸೋಫಾ ಹಾಕಿದ್ರೆ ಇಟ್ ವಿಲ್ ಬಿ ಫೈನ್. ನಾನು ಎಲ್ ಶೇಪ್ ಸೋಫಾ ಹಾಕಿಲ್ವಲ್ಲ, ಸೊ ಒಂದು ಕಾರ್ನರ್ ಕ್ರಿಯೇಟ್ ಮಾಡೋಣ ಇಲ್ಲಿ ಅಂದ್ಕೊಂಡೆ. ಬಿಕಾಸ್ ಈ ಲ್ಯಾಂಪ್ ಕೂಡ ಆ ಕಡೆ ಹೋಗುತ್ತೆ, ಇಲ್ಲೇ ನಾನು ಇಡಲ್ಲ. ಟೈಮ್ ಬೀಯಿಂಗ್ ಇಲ್ಲಿ ಇಟ್ಟಿದ್ದೀನಿ ಈಗ ಅಷ್ಟೇ. ಸೊ ಹಾಗಾಗಿ ಇಲ್ಲಿ ಒಂದು ಮಾಡೋಣ ಅಂದರೆ ಬುಕ್ಸ್ ಇಡೋದಕ್ಕೆ ಅಥವಾ ಈ ಥರ ಒಂದು ಫೋಟೋಸ್ ಸ್ವಲ್ಪ ಐಟಮ್ಸ್ ಇತ್ತು, ಅದನ್ನೆಲ್ಲ ಸೆಟ್ ಮಾಡೋದಕ್ಕೆ ಬೇಕು ಅಂತ ಅಂದ್ಬಿಟ್ಟು ಆರ್ಡರ್ ಮಾಡಿದ್ದು.
ಸೊ ಐ ಪೇಡ್ ಅರೌಂಡ್ ಮೋರ್ ದೆನ್ 2500 ಅನಿಸುತ್ತೆ ಇದಕ್ಕೆ. ಸೊ 2500ಗೆ ವರ್ತ್ ಇದೆ, ಸ್ಟರ್ಡಿ ಇದೆ, ಬಟ್ ಇನ್ನೊಂದು 2 ಅಡಿ 1 ಅಡಿ ಉದ್ದ ಬರಬೇಕಿತ್ತು ಇದು, ಅವಾಗ ಚೆನ್ನಾಗಂತಿತ್ತು. ಇದು ತುಂಬ ಚಿಕ್ಕ, ನಾವೇನು ಇಡೋದಕ್ಕಾಗೋದಿಲ್ಲ. ಸ್ಲ್ಯಾಬು ಅಷ್ಟೇ ತುಂಬ ಟೈನಿ, ತುಂಬ ಚಿಕ್ಕ. ನಾನು ಚಿಕ್ಕದಾಗೆ ಪ್ರಿಟಿಯಾಗಿರಲಿ ಅಂದ್ಕೊಂಡೆ, ಬಟ್ ಅದೊಂದು ಡಿಸಪಾಯಿಂಟ್ಮೆಂಟ್ ಆಯಿತು. ಈಗ ಏನು ಮಾಡೋದಕ್ಕಾಗಲ್ಲ, ಇದಕ್ಕೇ ಸೆಟ್ ಮಾಡೋಣ. ಬಿಕಾಸ್ ನಾನು ರಿಟರ್ನ್ ಹಾಕೋಣ, ಇನ್ನೊಂದು ಆರ್ಡರ್ ಮಾಡೋಣ ಪ್ರೀತಮ್ ಅಂದಾಗ ಹಿ ವಾಸ್ ಆಲ್ಸೋ ಲೈಕ್ ಬೇಡ ಬಿಡು ಬಂದಿದೆಯಲ್ಲ ಇದಕ್ಕೆ ಇರಲಿ, ಇದೇ ಸಾಕು ಅಂತ. ನನಗೂ ಅಷ್ಟೇ ಇದೇ ಸಾಕು, ಇನ್ ಫ್ಯೂಚರ್ ರೂಮ್ ಎಲ್ಲರೂ ಇಟ್ಕೋಬೋದು ಅಂತ ಅಂದ್ಬಿಟ್ಟು, ಲೈಕ್ ಇಫ್ ವಿ ಡೋಂಟ್ ವಾಂಟ್ ಇನ್ ಅ ಹಾಲ್. ಸೊ ಇವಾಗ ಇದಕ್ಕೆ ಕಾರ್ನರ್ ಸೆಟ್ ಮಾಡೋಣ. ದ ವೆರಿ ಫಸ್ಟ್ ಸ್ಟೆಪ್ ನನಗೆ ಫಸ್ಟ್ ಮೈಂಡಲ್ಲಿರೋದು, ಐ ವಾಂಟ್ ಟು ಕೀಪ್ ದಿಸ್ ಬ್ಯಾಂಬೋ, ಲಕ್ಕಿ ಬ್ಯಾಂಬೋ ಏನು ನನ್ನ ಹತ್ರ ಇದು ಹಳೆ ಮನೇಲೂ ಇತ್ತು. ಸೊ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಇದನ್ನ ಇಡೋಣ ಅಂತ. ಆ್ಯಂಡ್ ಈ ಲಕ್ಕಿ ಬ್ಯಾಂಬೋಗೆ ಮ್ಯಾಚ್ ಆಗೋ ಥರ ಐ ಗಾಟ್ ದಿಸ್ ಗ್ರೀನ್ ವಾಸ್ ಈಸ್ ಫ್ರಮ್ ಐಕಿಯಾ. ನಾನೆಲ್ಲ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಇದು ಇಂಡೋ ಅಮೆರಿಕಾನೋ ಇದೆಯಲ್ಲ ಶ್ರೀನಿವಾಸ್ಪುರ ಕ್ರಾಸ್, ಅಲ್ಲಿ ತಗೊಂಡಿದ್ದು ಲಕ್ಕಿ ಬ್ಯಾಂಬೋ ಇದು. ಆ್ಯಂಡ್ ಇದು ಗ್ರೀನ್ ವಾಸ್ ವಿತ್ ಫ್ಲವರ್ಸ್ ವಿಚ್ ಐ ಗಾಟ್ ಫ್ರಮ್ ಐಕಿಯಾ ಸ್ಪೆಷಲಿ ಟು ಕ್ರಿಯೇಟ್ ದಿಸ್ ಕಾರ್ನರ್. ಸೊ ಇದನ್ನ ಇಲ್ಲಿ ಇಡ್ತೀವಿ. ದಿಸ್ ಒನ್ ಚೋಟೂಸ ಗಣಪತಿ. ಸೊ ಇದು ಎಲ್ಲಿ ತೊಗೊಂಡಿದ್ದೇನು ನಂಗೆ ಗೊತ್ತಿಲ್ಲ. ದಿಸ್ ವಾಸ್ ಬಾಟ್ ಬೈ ಚಿಂಟು, ಪ್ರೀತಮ್ಸ್ ಬ್ರದರ್. ಸೊ ಇದಷ್ಟು ಕ್ಯೂಟಾಗಿದೆ. ಆ್ಯಕ್ಚುಲಿ ಕಾರ್ಗೆ ಅಂತ ಅವ್ನು ತಂದಿದ್ದು, ಬಟ್ ಇದು ಕ್ಯೂಟಾಗಿದೆ ಅಂತ ನಾನು ಇಲ್ಲಿ ಇಡ್ತಾ ಇದ್ದೀನಿ. ಸೊ ಇದು ಮೂರೇ ಇಲ್ಲ, ಇಲ್ಲಿ ಒಂದು ಮಧ್ಯದಲ್ಲಿ ಪ್ಲೇಸು ಒಬ್ರಿಗೆ ಅಂತ ಡೆಡಿಕೇಟೆಡ್ ಆಗಿ ಇದೆ. ಅದರಿಂದನೇ ಈ ವಿಡಿಯೋ ಡಿಲೇ ಆಗ್ತಿರೋದು. ಯಾರು ಇರ್ಬೋದು, ಏನು ಇಲ್ಲಿ ಇಡ್ಬೋದು ನಾನು ಅಂತ ರೈಟ್ ನಾವು ಗೆಸ್ ಮಾಡಿ ಆಯಿತಾ. ಆಮೇಲೆ ನೋಡಾದ್ಮೇಲೆ ಕಮೆಂಟ್ಸ್ ಹಾಕಬೇಡಿ. ಸೊ ಗೆಸ್ ಮಾಡಿ ಇವಾಗ ರೈಟ್ ನಾವು ಪಾಸ್ ಮಾಡಿಬಿಟ್ಟು ವಿಡಿಯೋ ಕಮೆಂಟ್ ಹಾಕಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡಿರ್ತೀರಾ ಅಂತ. ಇವಾಗ ಇಲ್ಲಿ ಏನು ನಾನು ಪ್ಲೇಸ್ ಮಾಡ್ತೀನಿ, ಇಲ್ಲಿ ಇಡ್ತೀನಿ ಅಂತ ರಿವೀಲ್ ಮಾಡೋ ಟೈಮ್ ಡ್ರಮ್ ರೋಲ್ಸ್. ಬಿಕಾಸ್ ಒಬ್ರು ಸ್ಪೆಷಲ್ ವ್ಯಕ್ತಿ ನಮ್ಮ ಮನೆಗೆ ಎಂಟರ್ ಆಗ್ತಿದ್ದಾರೆ. ದಟ್ ಈಸ್ Appu sir. So finally Dr. Puneet Rajkumar sir in the home, and see this beauty. ಎಷ್ಟು ಚೆನ್ನಾಗಿ ಡೀಟೇಲಿಂಗ್ ಆಗಿದೆ ದಿಸ್ ಕಾರ್ವಿಂಗ್. ಇದು ನೋಡ್ತಾ ಇದ್ರೆ ಲೈಕ್ ಪುನೀತ್ ರಾಜ್ಕುಮಾರ್ ಸರ್ರೇ ಬಂದ್ರೆ ಇದರ ಹಂಗೆ ಅನಿಸುತ್ತೆ. ಬಿಕಾಸ್ ಅಷ್ಟು ಡೀಟೇಲಿಂಗ್ ಆಗಿ ಕಾರ್ವಿಂಗ್ ಇದೆ, ಯು ಕ್ಯಾನ್ ಸಿ. ಸೊ ಇದಕ್ಕೋಸ್ಕರನೇ ಡಿಲೇ ಆಗಿದ್ದು ಈ ಕಾರ್ನರ್ ಕ್ರಿಯೇಟ್ ಮಾಡೋದು. ಬಿಕಾಸ್ ಐ ಆರ್ಡರ್ಡ್ ದಿಸ್, ಇದು 1 ವೀಕ್ ಹಂಗೆ ತೊಗೊಳ್ತು ಬರೋದಕ್ಕೆ. ಆ್ಯಂಡ್ ಇಲ್ಲಿ ಕೆಳಗಡೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಂತ ಬರೆದಿದ್ದಾರೆ. ಆ್ಯಂಡ್ ಇದೊಂದು ಬ್ರಾನ್ಸ್ ಥರ ಇದೆ. ದಿಸ್ ಇಸ್ ಹೈ ಕ್ವಾಲಿಟಿ ಆ್ಯಂಡ್ ತುಂಬ ಭಾರ ಇದೆ. ನಾನು ಚಿಕ್ಕದಾಗಿ ಬರುತ್ತೆ ಅಂದ್ಕೊಂಡೆ. ಈಗ ನೋಡ್ತಾ ಇದ್ದೀರಲ್ಲ, ಇದು 8 ಇಂಚಸ್ ಇದೆ. ಆ್ಯಂಡ್ ಲೈಕ್ ಮೋರ್ ದ್ಯಾನ್ 20 ಸೆಂಟಿಮೀಟರ್ಸ್, ನಿಯರ್ಲಿ 20 ಸೆಂಟಿಮೀಟರ್ಸ್. ದಿಸ್ ಇಸ್ ಸೋ ಗುಡ್, ಸೋ ಬ್ಯೂಟಿಫುಲ್. ಆ್ಯಂಡ್ ಇದು ಇಟ್ಟರೆ ನಮ್ಮ ಮನೆ ಒಂದು ಕಾರ್ನರ್ ಏನು ಕ್ರಿಯೇಟ್ ಮಾಡ್ತಿದ್ದೀನಿ ಅದಕ್ಕೆ ವ್ಯಾಲ್ಯೂ ಬರೋದು. ಆ್ಯಂಡ್ ಇನ್ನೊಂದು ಏನಂದರೆ, ಒಂದು ಬೇಜಾರು ಏನಂದರೆ, ನಾನು ಅಂದ್ಕೊಂಡಿರಲಿಲ್ಲ ಪುನೀತ್ ಸರ್ದು ಇಡ್ತೀವಿ, ಫೋಟೋಸ್ ಆಗಿರ್ಬೋದು, ಈ ಥರ ಪ್ರತಿಮೆ ಆಗಿರ್ಬೋದು ಇಡ್ತೀವಿ ಅಂತ. ನಾನು ಅಂದ್ಕೊಂಡಿದ್ದೆ ನನ್ನ ಒಂದು ಓನ್ ಹೌಸ್ ಆದರೆ ಫ್ಯೂಚರಲ್ಲಿ, ಸ್ಪೆಷಲಿ ಇನ್ ಬೆಂಗಳೂರು, ಐ ಕ್ರಿಯೇಟ್ ಅ ಕಾರ್ನರ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಸರ್. ಆ್ಯಸ್ ಸೂನ್ ಆಸ್ ಯಾರು ನಮ್ಮ ಮನೆಗೆ ಎಂಟರ್ ಆದರೆ ಒಂದು ಕಾರ್ನರ್ ಡಾಕ್ಟರ್ ರಾಜ್ಕುಮಾರ್ ಸರ್ದು ಇರುತ್ತೆ ಅಂತ. ಆಮೇಲೆ ಪುನೀತ್ ಸರ್ದು ಹಿಂಗಾದ್ಮೇಲೆ ಓಕೆ, ಪುನೀತ್ ಸರ್ದು ಆ ರಾಜ್ಕುಮಾರ್ ಸರ್ ಕೆಳಗಡೆ ಪುನೀತ್ ಸರ್ದು ಫೋಟೋ ಎಲ್ಲ ತಂದಿಡಲ್ಲ, ಈ ಥರ ಪ್ರತಿಮೆನೇ ನಾನು ತಂದಿಡಬೇಕು ಅಂದ್ಕೊಂಡೆ. ನಂಗೆ ಗೊತ್ತಿಲ್ಲ ಇನ್ನೂ ಆ ದಿನ ಯಾವತ್ತು ಬರುತ್ತೆ ಅಂತ, ಬಟ್ ಐ ಥಾಟ್ ಇಲ್ಲ, ಕಾರ್ನರ್ ಸೆಟ್ ಮಾಡ್ತಾ ಇದ್ದೀನಿ. ಹೌ ಕ್ಯಾನ್ ಐ ಮಿಸ್ ಅಪ್ಪು ಸರ್ ಅಂತ ಐ ಆರ್ಡರ್ಡ್ ಇಟ್ ಆ್ಯಂಡ್ ದಿಸ್ ಇಸ್ ಹೌ ಇಟ್ ಈಸ್. ದಿಸ್ ಇಸ್ ಸೋ ಗುಡ್. ಸೊ ವಿ ಗೋನ ಕೀಪ್ ದಿಸ್ ಹಿಯರ್. ವಾವ್, ಸಕ್ಕತ್ತಾಗಿ ಕಾಣ್ತಿದೆ ಅಲ್ಲ. ಸಿ ದಿಸ್. ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟೇ ಸಾಕು. ಇನ್ನೂ ಸ್ವಲ್ಪ ಸ್ಪೇಸ್ ಇದೆ, ತುಂಬ ಕ್ಲಮ್ಸಿ ಮಾಡೋಕ್ಕೆ ನನಗಿಷ್ಟ ಇಲ್ಲ ಒಂದು. ಆ್ಯಂಡ್ ಸಾಕು, ಅಪ್ಪು ಸರ್ ಬಂದಮೇಲೆ ಇದೇನು ಇಲ್ಲ ಅಂದ್ರೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸೊ ಫಸ್ಟ್ ಸ್ಟೆಪ್ಪಲ್ಲಿ ಇಷ್ಟು ಸಾಕು. ಸೆಕೆಂಡ್ ಸ್ಟೆಪ್ಪಿಗೆ ಬಂದರೆ ಐ ಆಮ್ ಕನ್ಫ್ಯೂಸ್ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ಏನೇನು ಇಡೋದು ಏನು ಅಂತ. ಇಲ್ಲಿ ಐ ಥಾಟ್ ಐ ಕೀಪ್ ಸಮ್ ಕ್ಯಾಕ್ಟಸ್ ವಾಸಸ್ ವಿಚ್ ಐ ಗಾಟ್ ಫ್ರಮ್ ಐಕಿಯಾ. ಅಗೇನ್ ಒಂದು ಕ್ಯಾಕ್ಟಸ್ ವಾಸ್ ನನ್ನ ಹತ್ರ ಮುಂಚೆನೇ ಇದೆ. ಸೊ ಅದಕ್ಕೆ ಇದನ್ನು ಇಡ್ತೀನಿ. ಇದು ಐಕಿಯಾದಲ್ಲ, ಇದು RR ನಗರದಲ್ಲಿ ಸಹಾರಾ ಸೇಲ್ ಅಂತನೋ ಏನೋ ಸೇಲ್ಸ್ ನಡೀತಿರುತ್ತಲ್ಲ, ಅಲ್ಲಿ ತೊಗೊಂಡಿದ್ದು ನಾನು. ಐ ಪೇಡ್ ಅರೌಂಡ್ 300-200 ಹಾಗೆ ಅನಿಸುತ್ತೆ. ಇದಕ್ಕೆ 200 ಇರ್ಬೋದು. ಮೆಟೀರಿಯಲ್ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಈ ಕ್ಯಾಕ್ಟಸ್ಗೆ ಮ್ಯಾಚ್ ಆಗೋ ಹಾಗೆ ನನ್ನ ಹತ್ರ ಇನ್ನೂ 2 ಇದೆ ಕ್ಯಾಕ್ಟಸ್ ಕ್ಯಾಟಗರಿನೇ, ವಿಚ್ ಲುಕ್ಸ್ ಲೈಕ್ ದಿಸ್. ಸಮಥಿಂಗ್ ಲೈಕ್ ದಿಸ್ ವಿಲ್ ಕೀಪ್ ಅಲ್ಲ, ಹಿಂಗಿಟ್ರೆ ಚೆನ್ನಾಗಿ ಅನಿಸುತ್ತೆ. ಟರ್ನ್ ಲೈಕ್ ದಿಸ್. ಎಸ್, ದಿಸ್ ಇಸ್ ಲುಕಿಂಗ್ ಗುಡ್. ಸೊ ಇದೆರಡು ಐಕಿಯಾದು. ಸೊ ಇದ್ರದ್ದು ಇನ್ನೊಂದು ಸ್ಮಾಲ್ ಇದೆ, ಅದು ಇನ್ನೊಂದು ಕಾರ್ನರಲ್ಲಿ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲಿ ತೊಗೊಂಡು ಬರಲಿಲ್ಲ. ಇಲ್ಲಿ ಇನ್ನೂ ಸ್ಪೇಸ್ ಇದೆ. ಇಲ್ಲಿ ನಾನು ಏನು ಇಡ್ಬೋದು
I have a special thing to keep here. That is our anniversary gift from my best friend. ಸೊ ಇದು ಅಂದ್ಕೊಂಡೆ, ನಾನು ಸುಮ್ಮನೆ ಟಿ ವಿ ಸ್ಟ್ಯಾಂಡ್ ಹತ್ರ ಇಟ್ಟಿದ್ದೆ. ನನಗೆ ಐಡಿಯಾ ಇತ್ತಲ್ಲ ಒಂದು ಕಾರ್ನರ್ ಕ್ರಿಯೇಟ್ ಮಾಡ್ತೀನಿ ಅಂತ, ಅಲ್ಲಿಗೆ ಇಡಬೇಕು ಅನ್ನೋದಿತ್ತು. ಸೊ ಅಲ್ಲಿ ತನಕ ಟಿ ವಿ ಸ್ಟ್ಯಾಂಡ್ ಹತ್ರ ಇತ್ತು. ಸೊ ಇವಾಗ ದಿಸ್ ವಿಲ್ ಗೋ ಹಿಯರ್. ನೈಸ್. ನಮ್ಮ ಮನೇಲಿ ಡಿಜಿಟಲ್ ಕ್ಲಾಕೇ ಇರೋದು ದೊಡ್ಡದು. ಸೊ ಎಲ್ಲೂ ಹ್ಯಾಂಗ್ ಮಾಡೋಂಗಿಲ್ಲ ಕ್ಲಾಕ್, ನಾವೆಲ್ಲೂ ನೇಲ್ ಮೊಳೆ ಹೊಡೆಯೋಂಗಿಲ್ವಲ್ಲ ಈ ಥರ ಮನೆಗಳಲ್ಲಿ, ಅದು ಪ್ರಾಬ್ಲಮ್. ಆ್ಯಂಡ್ ಆ್ಯಕ್ಚುಲಿ ಅಲ್ಲೊಂದು ಪ್ಲೇಸ್ ಇದೆ ಕ್ಲಾಕ್ ಇಡೋದಕ್ಕೆ, ನಾವು ದೊಡ್ಡ ಕ್ಲಾಕ್ ತರಲಿಲ್ಲ, ಡಿಜಿಟಲೇ ತೊಗೊಂಡು ಬಂದ್ವಿ, ಟಿ ವಿ ಪಕ್ಕ ಇಟ್ಟಿದ್ದೀವಿ. ಬಟ್ ಈ ಥರ ಒಂದು ಅಲಾರಾಮ್ ಅಥವಾ ಈ ಥರ ಅನಲಾಗ್ ಕ್ಲಾಕ್ ನನಗೆ ಬೇಕು ಅಂತ ಐ ಗಾಟ್ ದಿಸ್. ಸೊ ಅದನ್ನು ಐಮ್ ಗೋನಾ ಕೀಪ್ ದಿಸ್ ಹಿಯರ್. ಸೊ ಎಲ್ಲಿ ಕಾರ್ನರ್ ಅಥವಾ ಇದು ಒಂಥರ ಹಾಲಲ್ಲಿದೆ, ಸೊ ಟೈಮ್ ಇದ್ದರೆ ಸರಿ ಇರುತ್ತೆ. ದಿಸ್ ಇಸ್ ಹೌ ದ ಸೆಕೆಂಡ್ ಸ್ಟೆಪ್ ಈಸ್ ಲುಕಿಂಗ್. ಪರ್ಫೆಕ್ಟ್. ಥರ್ಡ್ ಸ್ಟೆಪ್ಪಲ್ಲಿ ಶುಡ್ ಐ ಕೀಪ್ ಬುಕ್ಸ್? ಇಲ್ಲ, ನಾನು ಲಾಸ್ಟ್ ಸ್ಟೆಪ್ಪಲ್ಲಿ ಬುಕ್ಸ್ ಇಡೋಣ ಅಂದ್ಕೊಂಡೆ. ಸಮ್ ಬುಕ್ಸ್, ಸ್ವಲ್ಪ ಮಾತ್ರ ಬುಕ್ಸ್ ಇದೆ. ಸೊ ಥರ್ಡ್ ಸ್ಟೆಪ್ಪಲ್ಲಿ ವಾಟ್ ಟು ಕೀಪ್? ಒಂದಂತೂ ಫಾರ್ ಶ್ಯೂರ್, ಥರ್ಡ್ ಅಥವಾ ಫೋರ್ತ್ ಸ್ಟೆಪ್ಪಲ್ಲಿ ಈ ಲ್ಯಾಂಪ್ ಅಂತೂ ಬರುತ್ತೆ, ಐಕಿಯಾದು. ಸೊ ನಾನು ಥರ್ಡ್ ಸ್ಟೆಪ್ಪಲ್ಲಿ ಇಟ್ಟು ನೋಡೋಣ ಹೆಂಗೆ ಕಾಣುತ್ತೆ. ಯಾ, ಗುಡ್ ಅಲ್ಲ? ಈ ಕಡೆ ಕಾರ್ನರಲ್ಲಿ ಇದ್ದರೆ ಸೊ ದಟ್ ಅಲ್ಲಿ ಪ್ಲಗ್ ಇದೆ, ಸೊ ದಟ್ ಏನಾದ್ರು ಲೈಟ್ ಬೇಕಂದರೆ ನಾನು ಆನ್ ಮಾಡ್ಕೊಳ್ಬೋದು. ಸೊ ಈ ಕಾರ್ನರಲ್ಲೇ ಇರಲಿ. ಮರ್ತು ಹೋಗ್ಬಿಟ್ಟಿದ್ದೆ, ಇದು ಒಂದಿದೆ ಟೈಮರ್ ವಿಚ್ ಐ ಗಾಟ್ ಫ್ರಮ್ ಐಕಿಯಾ. ಸೊ ಅದು ಒಂದು ಇಲ್ಲಿಡೋಣ. ಐ ಹ್ಯಾವ್ ಟೂ ಥಿಂಗ್ಸ್. ಒಂದು ಕ್ಯಾಂಡಲ್, ಬಾತ್ ಆ್ಯಂಡ್ ಬಾಡಿ ವರ್ಕ್ಸ್ದು ರೋಸ್ ವಾಟರ್ ಆ್ಯಂಡ್ ಐವರಿ. ದಿಸ್ ಸ್ಮೆಲ್ಸ್ ಲೈಕ್ ಎಕ್ಸಾಕ್ಟ್ಲಿ ದಿಸ್ ರೋಸ್ ಪೆಟಲ್ಸ್ ಹೆಂಗಿದೆ ಅದೇ ಥರ. ಸೊ ಇದೆರಡು ಜೊತೆಗಿಡೋಣ ಅಂತ ಇತ್ತು, ಬಟ್ ಇದನ್ನು ಈಗ ಟೇಬಲ್ ಮೇಲೆ ಇಡ್ತಾ ಇದ್ದೀನಿ. ಸೊ ಹಂಗಾಗಿ ಕಾರ್ನರಲ್ಲಿ ಎಲ್ಲೂ ಇಡೋದು ಬೇಡ ಇದನ್ನು ರೋಸ್ ಪೆಟಲ್ಸು. ಬಟ್ ಐಮ್ ಗೋನಾ ಕೀಪ್ ದಿಸ್ ಕ್ಯಾಂಡಲ್. ಬಟ್ ಕ್ಯಾಂಡಲ್ಗೆ ಕ್ಯಾಂಡಲ್ ಹೋಲ್ಡರ್ ತಂದಿದ್ದೀನಿ. ವೆಸ್ಟ್ ಸೈಡಿಂದ ಕ್ಯಾಂಡಲ್ ಹೋಲ್ಡರ್ ತಂದಿದ್ದೀನಿ. ಯಾಕೆ ಅಂದರೆ ನಾನು ಟೇಬಲ್ ಮಧ್ಯ, ನಾವಿನ್ನೂ ಸೆಂಟರ್ ಟೇಬಲ್ ತೊಗೊಂಡಿಲ್ಲ ಸೋಫಾಗೆ ಮ್ಯಾಚ್ ಆಗೋ ಥರ. ಸೊ ಅದಕ್ಕೆಲ್ಲರೂ ಇಡೋಣ ಅಂತ ತಂದೆ. ಬಟ್ ಟೈಮ್ ಬೀಯಿಂಗ್ ಇಲ್ಲೇ ಇಟ್ಬಿಟ್ಟು ಕ್ಯಾಂಡಲ್ ಪ್ಲೇಸ್ ಮಾಡೋಣ. ಇವನ್ ದಿಸ್ ಲುಕ್ಸ್ ಗುಡ್, ನೈಸ್ ಅಲ್ವಾ? ಎಸ್. ಇದು ಒಂದು ಸ್ಟೆಪ್ ನಂಗೆ ಕನ್ಫ್ಯೂಸಿಂಗ್ ಇದೆ, ಬಟ್ ರೈಟ್ ನೌ ಇಟ್ಸ್ ಗೋಯಿಂಗ್ ವಿತ್ ದ ವೈಬ್ ಅನಿಸ್ತಿದ್ಯಾ ನಿಮಗೆ? ಆಮೇಲೆ ನೋಡೋಣ, ಆಮೇಲೆ ಬೇಕಾದ್ರೆ ಚೇಂಜ್ ಮಾಡೋದಾ ಏನು ಅಂತ. ಈ ಸ್ಟೆಪ್, ಲಾಸ್ಟ್ ಸ್ಟೆಪ್ ನನಗೆ ಬುಕ್ ಇಡ್ತೀನಿ. ಬಟ್ ಈಗ ಫೋರ್ತ್ ಸ್ಟೆಪ್ಪಲ್ಲಿ ಅಗೇನ್ ವಾಟ್ ಟು ಕೀಪ್? ಐ ಹ್ಯಾವ್ ಅ ಟಿಶ್ಯೂ ಹೋಲ್ಡರ್. 2 ಟಿಶ್ಯೂ ಹೋಲ್ಡರ್ ಇದೆ ನನಗೆ. ನೋಡೋಣ, ಈಗ ಐಕಿಯಾದಿಂದ ತಂದಿರೋದು ಇಲ್ಲಿ ನೋಡ್ತೀನಿ ಹೆಂಗೆ ಕಾಣುತ್ತೆ. ದಿಸ್ ಒನ್, ಡು ಯು ಗೈಸ್ ರಿಮೆಂಬರ್? ಸೊ ಇದನ್ನೂ ಓಪನ್ ಮಾಡಿಲ್ಲ, ಇದು ಜಸ್ಟ್ ಶೋಗೆ ಅಷ್ಟೇ. ಒಂದು ಕಾರ್ನರ್ ಕ್ರಿಯೇಟ್ ಮಾಡಿ ಶೋಗೆ ಅಷ್ಟೇ, ಇದು ಯೂಸ್ ಮಾಡೋಲ್ಲ. ಬಿಕಾಸ್ ಪಿಂಕ್ ಟಿಶ್ಯೂ ಎಷ್ಟು ಕ್ಯೂಟ್ ಆಗಿದೆ, ಇದರಲ್ಲಿ ಕೈಯಾರು ಒರೆಸ್ಕೊಳ್ಳೋದು ಹೆಂಗೆ. ಸೊ ಐ ಗೋನಾ ಕೀಪ್ ದಿಸ್ ಹಿಯರ್, ಹೀಗೆ. ನೈಸ್. ಆ್ಯಕ್ಚುಲಿ ನಂದು ಶರದಿ ಪ್ರೀತಮ್ದು ಫೋಟೋ ಇದೆ ಅಲ್ಲಿ ಟಿ ವಿ ಸ್ಟ್ಯಾಂಡ್ ಹತ್ರ, ಅದನ್ನು ಇಲ್ಲೆಲ್ಲ ಇಡಬೇಕು ಅಂದ್ಕೊಂಡೆ. ಇದಿಷ್ಟು ಚಿಕ್ಕ ಬಂದಿರೋದ್ರಿಂದ ಇದಿಷ್ಟು, ನಾನು ಸ್ವಲ್ಪ ದೊಡ್ಡ ಬಂದಿದ್ರೆ ಫೋಟೋ ಇಡ್ತಿದ್ದೆ, ತುಂಬ ಸ್ವಲ್ಪ ದೊಡ್ಡ ಫ್ರೇಮ್ ಇದು. ಸೊ ಇಲ್ಲಿ ಆಗಲ್ಲ. ಸೊ ಹಾಗಾಗಿ ಇದು ಒಂದು ಕ್ಯೂಟ್ ಪಿಕ್ಚರ್ ಇದೆ. ನಮ್ಮಮ್ಮ, ಶರದಿ, ನಾನು, ಪ್ರೀತಮ್, ವಿ ಆಲ್ ವೆಂಟ್ ಫಾರ್ ಸ್ನೋ ಪಾರ್ಕ್ ಅಲ್ಲ. ಸೊ ಅವಾಗ ಮೆಮೊರಿಗೆ ತೊಗೊಂಡಿದ್ದು ನಾನು. ದಿಸ್ ಕಾಸ್ಟೆಡ್ ಅರೌಂಡ್ 250 ಎಕ್ಸ್ಟ್ರಾ ಪೇ ಮಾಡಿಬಿಟ್ಟು. ಸೊ ಅದನ್ನು ಇಲ್ಲಿ ಇಡ್ತೀನಿ, ಟೈಮ್ ಬೀಯಿಂಗ್ ಇಡ್ತೀನಿ ಇವಾಗಷ್ಟೇ. ಫೋರ್ತ್ ಸ್ಟೆಪ್ ಸ್ವಲ್ಪ ನನಗೂ ಸ್ಯಾಟಿಸ್ಫೈ ಇಲ್ಲ, ನೋಡೋಣ ಆಮೇಲೆ ಚೇಂಜ್ ಮಾಡೋಣ. ಬಟ್ ಇದರಲ್ಲಿ 2 ಆಗೋಯ್ತು, ಒಂದು ಟಿಶ್ಯೂ ಮತ್ತು ಒಂದು ಫೋಟೋಸ್. ಆ್ಯಕ್ಚುಲಿ ಇಲ್ಲಿ ಅಥವಾ ಈ ಥರ ಮೇಲ್ಗಡೆ ಕಾರ್ನರ್ಸಲ್ಲಿ ಬಂದರೆ ಚೆನ್ನಾಗಿರುತ್ತೆ, ಬಟ್ ಇಲ್ಲೂ ಏನು ಅಗ್ಲಿಯಾಗಂತೂ ಕಾಣಿಸ್ತಿಲ್ಲ. ನೋಡೋಣ. ಲಾಸ್ಟ್ ಸ್ಟೆಪ್ಪಲ್ಲಿ ಐಮ್ ಗೋನಾ ಕೀಪ್ ಸಮ್ ಆಫ್ ಮೈ ಬುಕ್ಸಸ್, ಆಲ್ ಅಲ್ಲ, ಆಲ್ ದೀಸ್ ಆರ್ ಲೈಕ್ ಮೈ ಬುಕ್ಸಸ್. ಕೆಲವೊಂದು ಎಲ್ಲ ಓದಿದ್ದೀನಿ, ಇನ್ನು ಕೆಲವೊಂದು ಓದಿಲ್ಲ. ಐ ಹ್ಯಾವ್ ಗಾಟ್ ದಿಸ್ ನ್ಯೂ ಬುಕ್, ದ ಆರ್ಟ್ ಆಫ್ ಹ್ಯಾಪಿನೆಸ್ ಫ್ರಮ್ ದಲೈ ಲಾಮಾ. ಆ್ಯಂಡ್ ಮ್ಯಾಜಿಕ್ಕು ಸ್ವಲ್ಪ ಓದಿದ್ದೀನಿ. ದ ಪವರ್ ಆಫ್ ಯೋರ್ ಸಬ್ಕಾನ್ಷಿಯಸ್ ಮೈಂಡ್, ಇದು ಸ್ವಲ್ಪ ಓದ್ತಾ ಇದ್ದೀನಿ. ಅಗೇನ್ ದಿಸ್ ಇಸ್ ಅ ನ್ಯೂ ಬುಕ್, ದ 4 ಅಗ್ರಿಮೆಂಟ್ಸ್. ಲೈಕ್ ಸಮ್ ಆಫ್ ಮೈ ಬುಕ್ಸ್. ಸೊ ಹೀಗೆ ಜೋಡಿಸೋಣ ಅದನ್ನ. ಹಿಂಗೆ ಕಾಣಿಸ್ತಿದೆ, ಸಾಕಲ್ವಾ? ಜಾಸ್ತಿ ಇಟ್ಟರೆ ಫುಲ್ ಕ್ಲಮ್ಸಿನೂ ಆಗಿಬಿಡುತ್ತೆ. ಅಕಸ್ಮಾತ್ ಅದು ಬಿದ್ದರೆ ಸ್ವಲ್ಪ ಗ್ಲಾಸ್ ಐಟಮ್ ಮತ್ತು ಸೆನ್ಸಿಟಿವ್ ಐಟಮ್ಸ್ ಇರೋದ್ರಿಂದ ಡ್ಯಾಮೇಜ್ ಕೂಡ ಆಗ್ಬೋದು. ಸೊ ಐ ಥಿಂಕ್ ಇಷ್ಟು ಸಾಕು. ಆ್ಯಂಡ್ ಈ ಕಾರ್ನರ್ ಪಕ್ಕ ಖಾಲಿ ಇದೆ, ಈ ಕಾರ್ನರಲ್ಲಿ ಸೊ ಇದನ್ನು ಇಡೋಣ ಅಂತ. ಇದು 2 ಸ್ಟೆಪ್ ಸಿಕ್ಕಿದ್ರೆ ಪರ್ಫೆಕ್ಟಾಗಿ ಆಗ್ತಿತ್ತು, ಬಿಕಾಸ್ ಇನ್ನೂ ಅಲ್ಲಿ ತನಕ ಸ್ಪೇಸ್ ಇದೆ ಸೋಫಾ ತನಕ. ಬಟ್ ನನಗೆ 2 ಸ್ಟೆಪ್ ಸಿಗಲಿಲ್ಲ. ಇದು ವೆಸ್ಟ್ ಸೈಡಲ್ಲಿ ತಂದಿದ್ದೀನಿ, ನೋಡಿರ್ತೀರ ಅನ್ಕೋತೀನಿ ವೀಡಿಯೋ. ನಾನು ಫಾಲೋ ಮಾಡೋ ಲಾಸ್ಟ್ ವೀಡಿಯೋ ಎಲ್ಲ ನೋಡಿದ್ರೆ ಗೊತ್ತಾಗಿರುತ್ತೆ. So I got this one also from west side and this pot also from west side. It's artificial plant. So I'm going to keep here. Spread the madi. Keep here. Yeah, it's looking good, pretty. And the lamp ಏನಿದೆ ಇದು ಆ್ಯಕ್ಚುಲಿ ಆ ಕಡೆ ಸೈಡ್ ಹೋಗುತ್ತೆ. ಬಟ್ ಟೈಮ್ ಬೀಯಿಂಗ್ ಇವಾಗ ಇಲ್ಲಿ ಇಡೋಣ ಆ್ಯಂಡ್ ಆನ್ ಕೂಡ ಮಾಡೋಣ. ಹೆಂಗೆ ಕಾಣ್ತಿದೆ ನನ್ನ ಸೋಫಾ ಸೈಡ್ ಈ ಕಾರ್ನರ್? ಚೆನ್ನಾಗಿ, ನನಗಂತೂ ಈ ವೈಬ್ ಇಷ್ಟ ಆಗ್ತಿದೆ. ಈ ಲೈಟು ಆನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಬಟ್ ಈಗ ವಾಬ್ ಲೈಟ್ ಆನ್ ಮಾಡಿದ್ದೀನಿ, ಇದು ವೈಟ್ ಲೈಟ್ ಹಾಕಿರೋದು ನಾನು.
ವಾರ್ಮ್ ಲೈಟ್ ಹಾಕ್ಸ್ಲಿಲ್ಲ, ಅದು ವಾರ್ಮ್ ಇದೆ ಬೇಡ ಅಂತ. ಸೊ ಹಂಗಾಗಿ ಈ ವೈಬ್ಗೆ ಈಗ ವೈಟ್ ಲೈಟ್ ಬೇಡ. ಆ್ಯಂಡ್ ಈ ಕಡೆ ಟರ್ನ್ ಆದರೆ ಸೊ ಇಲ್ಲೊಂದು ಗ್ಯಾಪ್ ಇದೆ ಇದಿಷ್ಟು ಆಯಿತಾ, ಅಲ್ಲಿ ನಾನು ಈ ಥರ ಒಂದು ಟೇಬಲ್ ಇಟ್ಟಿದ್ದೀನಿ ಅಷ್ಟೇ. ಸೊ ಅದ್ರ ಮಧ್ಯ ಅನ್ಗೋನ ಕೀಪ್ ದಿಸ್ ರೋಸಸ್ ಪೆಟಲ್ಸ್ ಏನಿದು ಫ್ರೇಗ್ರೆನ್ಸ್ ಇಟ್ಟು ತಂದಿದ್ದೀನಿ ಅದನ್ನ ಇಲ್ಲಿಡ್ತೀನಿ ನಾನು. ಸೊ ಈ ಕಡೆ ಹೀಗೆ ಫುಲ್ ಕಂಪ್ಲೀಟ್ ಆಯ್ತು ಈಗ ಕಾರ್ನರ್. ಈಗ ದೂರದಿಂದ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ದಿಸ್ ಈಸ್ ಹೌ ಇಟ್ ಲುಕ್ಸ್. ದಿಸ್ ಇಸ್ ದ ಕಾರ್ನರ್ ಐ ಕ್ರಿಯೇಟೆಡ್ ವಿತ್ ಯು ಆಲ್. ಹೆಂಗೆ ಅನಿಸ್ತಿದೆ ಕಮೆಂಟ್ಸಲ್ಲಿ ಹೇಳಿ. ಚೆನ್ನಾಗಿದೆಯಾ? ಒಂದು ವೈಬ್ ಅಲ್ವಾ? ಚೆನ್ನಾಗಿದೆ. ಮನೇಲಿ ಒಂದು ಫೋಟೋ ಕಾರ್ನರ್ ಥರನೂ ಆಗುತ್ತೆ. ಆ್ಯಂಡ್ ನಂಗಿತ್ತು ಒಂದು ಹಾಲಲ್ಲಿ ಬಂದ ತಕ್ಷಣ ಒಂದು ಅಟ್ರಾಕ್ಷನ್ ಥರ. ಸೊ ಇದೆಲ್ಲ ನಾನು ತೊಗೊಂಡು ಮಾಡಿರೋದು. ನನ್ನ ಆಪೋಸಿಟು ಕೂಡ ಒಂದು ಇದೆ ಲೈಕ್ ಬಾಕ್ಸ್ ಶೇಪಲ್ಲಿ. ಸೊ ಅದು ಮನೇಲೇ ಇತ್ತು. ಅಲ್ಲೂ ಕೂಡ ನಾನು ಎಲ್ಲ ರಿಯಲ್ ಪ್ಲ್ಯಾಂಟ್ಸು ಮತ್ತು ನೆಸ್ಟು ಮತ್ತು ಅಲ್ಲೂ ಡೋನಟ್ದು ವಾಸಸ್ ಎಲ್ಲ ಇಟ್ಟಿದ್ದೀನಿ. ತೋರಿಸ್ತೀನಿ ಈಗ. ಸಿ ಹಿಯರ್ ಈ ಸೋಫಾ ಹತ್ರ 2 ಸೀಟರ್ ಹತ್ರ ದಿಸ್ ಈಸ್ ಹೌ ಇಟ್ ಲುಕ್ಸ್. ಇದು ಕೂಡ ಚೆನ್ನಾಗೆ ಸೆಟ್ ಮಾಡಿದ್ದೀನಿ ಈ ಕಾರ್ನರೂ. ದಿಸ್ ಹೌ ಅವರ್ ನ್ಯೂ ಕಾರ್ನರ್ ಲುಕ್ಸ್ ಲೈಕ್. ಚೆನ್ನಾಗಿ ಅನಿಸ್ತಿದೆಯಾ? ಎಲ್ರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀವಿ. ಕ್ಯಾಂಡಲ್ ಕೂಡ ಹಚ್ಚೋಣ, ನೋಡೋಣ ಹೆಂಗೆ ಕಾಣುತ್ತೆ. ಕಾರ್ನರ್ ಸೆಟ್ ಮಾಡಿರೋದು ನಿಮ್ಮೆಲ್ರಿಗೂ ಹೆಂಗೆ ಅನಿಸ್ತಿದೆ ಅಥವಾ ನಿಮ್ದೇನಾದ್ರು ಐಡಿಯಾಸ್ ಇದ್ದರೆ ಕಮೆಂಟ್ಸಲ್ಲಿ ಹಾಕಿ. ಸೊ ಅದೇ ನಾನು ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ನನ್ನ ಎಫರ್ಟ್ಸ್ ಹಾಕಿ ನನಗೆ ಇಷ್ಟೇ ರೈಟ್ ನಾವೀಗ ಐಡಿಯಾ ಬಂದು ಇಷ್ಟು ಮಾಡಿರೋದು. ಬಟ್ ಇಟ್ಸ್ ಲುಕಿಂಗ್ ಸೋ ಗುಡ್. ತುಂಬ ಇಷ್ಟ ಆಗ್ತಿದೆ. ವೈಬ್ ಕೂಡ ಮನೆಯದು ಫುಲ್ ಚೇಂಜ್ ಅನ್ನೋ ಥರನೇ ಅನಿಸ್ತಿದೆ. ನೀವು ಅನ್ಕೋತಾ ಇರ್ಬೋದು ಇವಾಗ ಸೊ ಇದೇನೋ ಫೈನ್ ಇನ್ನೊಂದು ಒಂದು ಕಾರ್ನರ್ ಏನೋ ತೊಗೊಂಡಿದೆ ವೈಟ್ ಟೇಬಲ್ ಥರ. ಸೊ ವಿಡಿಯೋ ಸ್ಟಾರ್ಟಿಂಗಲ್ಲಿ ನೋಡಿದ್ರೆ ಸೆಟ್ ಮಾಡಿದೆ. ಅದೆಲ್ಲಿ ಇಟ್ಟಿದೆಯಾ ಅದೇನು ಮಾಡಿದೆಯಾ ಅಂತ. ಅದು ನನ್ನ ರೂಮ್ಗೆ. ಸೊ ಅದನ್ನು ಸೆಟ್ ಮಾಡೋಣ ಬನ್ನಿ. ಇಲ್ಲಿದೆ ಈ ಟೇಬಲ್. ಸೊ ಈ ಟೇಬಲ್ ನೀವು ನೋಡಿದ್ದೀರ ನಾನು ಅನ್ಬಾಕ್ಸ್ ಮಾಡಿದ್ದು ನಾನು ಪ್ರೀತಮ್. ಆ್ಯಂಡ್ ಇದನ್ನು ನಾನು ಸ್ಪೆಷಲಿ ನನ್ನ ಬೆಡ್ ಪಕ್ಕ ಕಾರ್ನರ್ಗೆ ಅಂತಲೇ ತರಿಸಿದ್ದು. ಬಿಕಾಸ್ ಇಂಟೀರಿಯರ್ ಆ ಥರ ಏನಾದ್ರು ಮಾಡಿದಾಗ ಬೆಡ್ ಪಕ್ಕ ಈ ಥರ ಒಂದು ಡ್ರಾಯರ್ಸ್ ಆ ಥರ ಎಲ್ಲ ಇರುತ್ತೆ. ನಮ್ಮದು ರೂಮ್ ಪ್ಲೈನ್ ಇದೆ. ಸೊ ಹಂಗಾಗಿ ನನಗೆ ಇದು ಬೇಕಿತ್ತು ಸ್ಪೆಷಲಿ. ಸೊ ಈ ಥರ ಚಾರ್ಜರ್ ವಯರ್ಸ್ ಎಲ್ಲ ಹಿಂಗೆ ಹಾಕಿ ಹಿಂಗೆ ಬಿಟ್ಟಿರ್ತೀನಿ ಯೂಶ್ವಲಿ. ಬೆಡ್ಗೆ ಇಲ್ಲೇ ಇಟ್ಕೊಳ್ಳೋದು ಚಾರ್ಜ್ಗೆ. ಅದಕ್ಕೆ ಒಂದು ಚಾರ್ಜ್ ಹಾಕಿ ಇಡೋಕ್ಕೆ ಸೆಲ್ ಫೋನ್ನ ಒಂದು ಟೇಬಲ್ ಆ್ಯಂಡ್ ಈ ಚಾರ್ಜರ್ ಇನ್ಮೇಲೆ ಹಾಕಿ ಮುಗಿದ ತಕ್ಷಣವೇ ವಿ ಶುಡ್ ಕೀಪ್ ಇನ್ ದಿಸ್ ಡ್ರಾಯರ್. ಸೊ ಅದಕ್ಕೋಸ್ಕರನೇ ಇದನ್ನು ನೋಡಿ ಆರ್ಡರ್ ಮಾಡಿದೆ. ಇದರಲ್ಲಿ ಇನ್ನೊಂದು ನೋಡಿದ್ದೆ ನಾನು, ದಟ್ ವಾಸ್ ಓನ್ಲಿ ಸಿಂಗಲ್ ಡ್ರಾಯರ್. ಇದು 2 ಇದೆಯಲ್ಲ, ಓಕೆ ಫೈನ್, ಅದೇ ಪ್ರೈಸ್ಗೆ 2 ಸಿಗ್ತಿದೆಯಲ್ಲ ಅಂತ ಇದು ಆರ್ಡರ್ ಮಾಡಿದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನನಗೆ ಅದು ಬಂದುಬಿಟ್ಟು ಅಣ್ಣ ಸೆಟ್ ಮಾಡಿಕೊಟ್ರಲ್ಲ ಅದೇ ಥರ ಇದು ಕೂಡ ಬರ್ತಾ ಇರಲಿಲ್ಲ ಡ್ರಾಯರ್ ಕೆಳಗಡೆದು. ಸೊ ಅವರೇ ಸೆಟ್ ಮಾಡಿ ಓಪನ್ ಮಾಡಿ ಹೀಗೆ ಮಾಡಿಕೊಟ್ರು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದ್ರ ಬಗ್ಗೆ ನಂಗೆ ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಇದ್ರ ಬಗ್ಗೆನೂ ಇಲ್ಲ. ಯಾಕೆ ಅಂದರೆ ಸೊ ನಿಮಗೆ ವಿಡಿಯೋದಲ್ಲಿ ಕಾಣಿಸ್ತಾ ಇಲ್ಲ ಅಷ್ಟೇ. ಇಲ್ಲಿ ಮೇಲ್ಗಡೆ ಎಲ್ಲ ಒಂಥರ ಪೇಪರ್ ಅಂಟುಬಿಟ್ಟಿತ್ತು. ನೀವು ಸ್ಟಾರ್ಟಿಂಗ್ ಅನ್ಬಾಕ್ಸಿಂಗಲ್ಲಿ ನೋಡಿದರೆ ಗೊತ್ತಾಗಿರುತ್ತೆ. ಅದನ್ನೆಲ್ಲ ತೆಗ್ದಿದ್ದೀವಿ, ಆದ್ರೂ ಹಂಗಂಗೆ ಇದೆ. ಅಷ್ಟು ಲುಕ್ಕಾಗಿ ಕಾಣಿಸ್ತಿಲ್ಲ. ಲೈಕ್ ಫೋಟೋಜೆನಿಕ್ ಆಗಿ ವೀಡಿಯೋಗೆ ಇಟ್ಸ್ ಫೈನ್. ಬಟ್ ಹತ್ತಿರದಿಂದ ಬಂದು ನೋಡಿದ್ರೆ ಇಲ್ಲೆಲ್ಲ ಪೇಪರ್ ಹಾಗೆ ಅಂಟಿರೋದು ಅದೆಲ್ಲ ಇದೆ. ನಾನು ಓಕೆ ಫೈನ್ ಅಂದ್ಕೊಂಡಿದ್ದೀನಿ. ಬಿಕಾಸ್ ಎನಿಯೋ ಹಾಲಲ್ಲಿ ಇಡ್ತಾ ಇಲ್ಲ, ನಮ್ಮ ಪರ್ಸ್ನಲ್ ಸ್ಪೇಸ್ ರೂಮಲ್ಲಿ ಇಡ್ತಿದ್ದೀವಲ್ಲ, ಇಟ್ಸ್ ಫೈನ್ ಅಂತ. ಇದು ಮೇನ್ ಪರ್ಪಸ್ ಹೇಳ್ಬಿಟ್ಟಿದ್ದೀನಿ. ಫಸ್ಟ್ ಡ್ರಾಯರಲ್ಲಿ ಹ್ಯಾವ್ ಕೆಪ್ಟ್ ಆಲ್ ದಿ ಚಾರ್ಜಸ್ ಆ್ಯಂಡ್ ನನ್ನ ಏರ್ಪೋರ್ಟ್ಸ್ ಆ್ಯಂಡ್ ಇದು ಒಂದು ನನ್ನ ವಾಚ್ ಚಾರ್ಜರ್ ಇದಿಷ್ಟು ಇಲ್ಲಿರುತ್ತೆ. ಆ್ಯಂಡ್ ಕಾಟನ್ ಕೂಡ ಇರುತ್ತೆ. ಬಿಕಾಸ್ ನನಗೆ ರಾತ್ರಿ ಹೊತ್ತು ಅಲರ್ಜಿ ಆದರೆ ನನ್ನ ಕಿವಿಗೆ ಎಲ್ಲ ಕಟ್ಕೊಬಿಡುತ್ತೆ. ಸೊ ಫ್ಯಾನ್ಗಿನ ಆನ್ ಮಾಡಿದಾಗ. ಸೊ ಅದಕ್ಕೇ ಕಾಟನ್ ಎಮರ್ಜೆನ್ಸಿಗೆ. ಆ್ಯಂಡ್ ಸೆಕೆಂಡ್ ಡ್ರಾಯರಲ್ಲಿ ಐಮ್ ಗೋನಾ ಕೀಪ್ ದ ಕ್ಯಾಂಡಲ್. ಇದು ಬಂದುಬಿಟ್ಟು ಸೆಂಟೆಡ್ ಕ್ಯಾಂಡಲ್ ಮಿನಿಸೋದು. ಅಷ್ಟೊಂದು ಫ್ರೇಗ್ರೆನ್ಸ್ ಇದೆ, ಎಫೆಕ್ಟ್ ಇದೆ ಅನ್ಸಲ್ಲ. ಸೊ ಇಲ್ಲೇನಾದ್ರು ಯಾವಾಗಾರು ಈ ಕ್ಯಾಂಡಲ್ ಹಚ್ಚಿ ಆ ಮೂಡ್ ಏನಾದ್ರು ಕ್ರಿಯೇಟ್ ಮಾಡಬೇಕು ಅಂದರೆ ಇರಲಿ ಅಂತ ಇಲ್ಲೊಂದು ಕ್ಯಾಂಡಲ್. ಆ್ಯಂಡ್ ಮೈ ಐ ಡ್ರಾಪ್ಸ್. ದಿಸ್ ಇಸ್ ಲೈಕ್ ಮೈ ಎಮರ್ಜೆನ್ಸಿ ಥಿಂಗ್. ಒಂದೊಂದ್ಸರಿ ಐ ಇಚ್ಚಿಂಗ್ ಆಗುತ್ತೆ ನನಗೆ, ಡಾಕ್ಟರ್ ಕೊಟ್ಟಿರೋದು. ಆ್ಯಂಡ್ ನೋಸ್ ಡ್ರಾಪ್ಸು ಕೂಡ ಎಲ್ಲ ಇಲ್ಲಿ ಇಟ್ಕೋಬೇಕು, ಎಮರ್ಜೆನ್ಸಿ ಥಿಂಗ್ಸ್. ಇಲ್ಲಿ ಮೇಲ್ಗಡೆ ಹಿಂಗೆ ಪ್ಲೈನ್ ಬಿಡೋದು ಬೇಡ ಅಂತ ಐ ಹ್ಯಾವ್ ದಿಸ್ ಪ್ಲೈನ್ ವಾಸ್ ವಿತ್ ಆಲ್ ದ ಕಲರ್ಫುಲ್ ಫ್ಲವರ್ಸ್. ಐಕಿಯಾ ಅದು ಅಗೇನ್ ದಿಸ್ ಫ್ಲವರ್ಸ್ ಎವ್ರಿಥಿಂಗ್ ಇಸ್ ಫ್ರಮ್ ಐಕಿಯಾ. ಸೊ ಇಲ್ಲಿಡೋಣ ಅಂತ. ಬಿಕಾಸ್ ಇದು ವೈಟ್, ಇದೊಂಥರ ಪ್ಲೈನ್ ವೈಟ್ ಫ್ಲವರ್ಸ್ ಮ್ಯಾಚ್ ಆಗ್ತಿದೆ, ಚೆನ್ನಾಗೂ ಕಾಣಿಸ್ತಿದೆ. ವಿ ಹ್ಯಾವ್ ದಿಸ್ ಟಿಶ್ಯೂ ಹೋಲ್ಡರ್. ಎಷ್ಟು ಕ್ಯೂಟ್ ಆಗಿದೆ ಅಲ್ಲ. ಸೊ ಇದು ನೋಡೋದಕ್ಕೆ ಇಷ್ಟು ಕ್ಯೂಟ್ ಆಗಿದೆ. ತುಂಬ ಪ್ಲಾಸ್ಟಿಕ್ಕಿ, ಭಾರನೂ ಇಲ್ಲ. ಆ್ಯಂಡ್ ಇದನ್ನು ನಾನು ಅಮೆಝಾನಿಂದ ತರಿಸಿದ್ದು. ಸೊ ಇದ್ರದ್ದೆಲ್ಲ ಲಿಂಕ್ಸ್ ಎಲ್ಲ ನನಗೆ ಯಾವ್ಯಾವ ಅವೈಲಬಲ್ ಇದೆ ಆನ್ಲೈನ್ ಲಿಂಕ್ಸ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಟಿಶ್ಯೂಸ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ನಮಗೆ ಟಿಶ್ಯೂಸ್ ಬೇಕು, ನನಗೆ ಪ್ರೀತಮ್ಗಿಬ್ರಿಗೂ. ಸೊ ಟಿಶ್ಯೂ ಹೋಲ್ಡರ್ ಇಲ್ಲಿ ಹೋಗುತ್ತೆ. ಇಟ್ಸ್ ಲುಕಿಂಗ್ ಗುಡ್. ಎಸ್. ಇನ್ನೊಂದು ದಟ್ ಈಸ್ ಕ್ಯಾಕ್ಟಸ್. ಈ ಕ್ಯಾಕ್ಟಸ್ ನೋಡಿರ್ತೀರ, ಅದು 3 ಸೆಟ್ಟು ಐಕಿಯಾದಲ್ಲಿ ತಂದಿದ್ದು. ಇದು ಒಂದು ನಾನು ಹೇಳೋದಲ್ಲ ಒಳಗಡೆ ಇಡೋದಕ್ಕೆ ಅಂತ, ಇಲ್ಲೇ ಇಡೋದಕ್ಕೇನೆ. ಸೊ ಚೆನ್ನಾಗಿರುತ್ತೆ ಅಂತ. ಸೊ ಇಲ್ಲಿ ಬೇಕಾದ್ರೆ ಕ್ಯಾಂಡಲ್ ಹಾಗೆ ಇಟ್ಕೊಂಡು ಅದಕ್ಕೆ ಲೈಟ್ ಇಟ್ ಅಪ್.
ಬಟ್ ಯೂಶಲಿ ಕ್ಯಾಂಡಲ್ ಇಲ್ಲಿ ಒಳಗಡೆ ಇರಲಿ. ದಿಸ್ ಇಸ್ ಹೌ ಇಟ್ ಈಸ್. ತುಂಬ ಏನು ನಾನು ತುಂಬ ತುಂಬಿಸೂ ಇಲ್ಲ, ಬಿಕಾಸ್ ಚಾರ್ಜಿಗೆ ಹಾಕಿದಾಗ ಇಲ್ಲಿ ಮೊಬೈಲ್ ಇಡೋದಕ್ಕೆ ಸ್ಪೇಸ್ ಬೇಕು ಅಂತ. ಸೊ ದಿಸ್ ಇಸ್ ಅನದರ್ ಒನ್ ಚೋಟೂಸ್ ಅ ಕಾರ್ನರ್ ದಟ್ ಐ ಕ್ರಿಯೇಟೆಡ್ ಬಿಸೈಡ್ ಮೈ ಬೆಡ್, ನನ್ನ ಬೆಡ್ ಪಕ್ಕನೇ. ಸೊ ಹತ್ರದಿಂದ ತೋರಿಸಿದ್ರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಇದೆಷ್ಟೇ ಕ್ಲೀನ್ ಮಾಡಿದ್ರು ನಮಗೆ ಹೋಗಲಿಲ್ಲ. ಸೊ ಇದೆಲ್ಲ ಸೊ ಓಕೆ ಫೈನ್, ಒಳಗಡೆಗಲ್ವಾ ರೂಮ್ ಒಳಗಡೆ ಇಟ್ಸ್ ಫೈನ್ ಅಂದ್ಕೊಂಡ್ವಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದು ಹೆಂಗೋ ಇಲ್ಲಿ ಕ್ರಿಯೇಟ್ ಮಾಡಿದೆ. ಬಟ್ ಇಲ್ಲಿ ನಾನು ಡ್ರೀಮ್ ಕ್ಯಾಚರ್ ಹಾಕೋಣ ಅಂತ ಸೊ ಇಲ್ಲಿ ಹಾಕಿದ್ದೀನಿ, ಅದು ಕಾಣಿಸ್ತಿಲ್ಲ. ಬಟ್ ಈ ವೈಬ್ ಚೆನ್ನಾಗಿದೆ, ನಮ್ಗೆ ಕರ್ಟನ್ ಮ್ಯಾಚ್ ಆಗುತ್ತೆ. ಸೊ ಇಲ್ಲಿ ಒಂದ್ಸರಿ ಹಿಂಗೆ ಹಿಡ್ಕೊಂಡು ನೋಡ್ತೀನಿ, ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತಲ್ವಾ. ಸೊ ಲೆಟ್ಸ್ ಡೂ ದಿಸ್. ಇಲ್ಲಿ ಹಾಕಿದ್ರೆ ಹೆಂಗಿರುತ್ತೆ? ಇಟ್ ವಿಲ್ ಬಿ ನೈಸ್ ರೈಟ್? ಹೆಂಗಿರುತ್ತೆ ಪ್ರೀತಮ್? ಎಸ್, ದಿಸ್ ಈಸ್ ಹೌ ಇಟ್ ಈಸ್ ಲುಕಿಂಗ್. ಇಲ್ಲಿ ಹಾಕಿದ್ವಿ, ಚೆನ್ನಾಗಂತೂ ಕಾಣಿಸ್ತಿದೆ ಅನ್ನಿಸ್ತಿದೆ. ನೀವು ಹೇಳಿ ಈಗ ಹೆಂಗೆ ಅನಿಸ್ತಿದೆ? ಲಾಸ್ಟ್ ಮೂಮೆಂಟಲ್ಲಿ ನಂಗೆ ಫ್ಲ್ಯಾಶ್ ಆಯಿತು. ಸೊ ಎಲ್ಲರೂ ಬಂದವರೆಲ್ಲ ಹೇಳ್ತಿದ್ರಲ್ಲ ಹೈಡ್ ಆಗೋಗ್ತಿದೆ ಅದು ಅಂತ. ಬಟ್ ಇವಾಗ ಅಲ್ವಂಥರ ಬ್ಲ್ಯಾಂಕ್ ಅನಿಸ್ತಿದೆ, ಅಂದರೆ ಇಷ್ಟು ದಿನ ಅಲ್ಲಿ ನೋಡ್ತಿದ್ವಲ್ಲ ಹಾಗಾಗಿ. ಬಟ್ ಇಲ್ಲಿ ಪ್ಲೇಸ್ ಮಾಡಿದ್ದೀವಿ, ಇದೊಂದು ವೈಬ್ ತುಂಬಾ ಚೆನ್ನಾಗಿ ಅನಿಸ್ತಿದೆ ನನಗಂತೂ. ಇರೋದ್ರಲ್ಲಿ ನಾನು ಇಷ್ಟು ಮಾಡಿರೋದು ಖುಷಿ ಇದೆ. ಸೊ ಫೈನಲ್ ಲುಕ್ ಹೆಂಗೆ ಕಾಣ್ತಿದೆ ಅಂತ ನಿಮ್ಮೆಲ್ರಿಗೂ ತೋರಿಸ್ತೀನಿ ನೋಡಿ. ಇಟ್ ಈಸ್ ಲುಕಿಂಗ್, ನನ್ನ ವಿಷನ್ ಹೆಂಗಿದೆ ಅಟ್ ದ ಎಂಡ್ ಹಂಗೆ ಬಂದಿದೆ. ಬಟ್ ಇದೊಂದು ಸ್ವಲ್ಪ ಚಿಕ್ಕ ಆಯಿತು. ನಾನು ಇನ್ನೂ ಇಲ್ಲಿ ತನಕ ಬರುತ್ತೆ ಅಂದ್ಕೊಂಡಿದ್ದೆ. ಇದು ಸ್ಟ್ಯಾಂಡ್ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು. ಆ್ಯಂಡ್ ಕೆಳಗಡೆ ಈ ಥರ ಡೋನಟ್ ರೌಂಡ್ ಶೇಪ್ ಹಾಕಿದ್ದೀನಿ. ಮ್ಯಾಟ್ ಫಾರ್ ಟೈಮ್ ಬೀಯಿಂಗ್ ಯೆಲ್ಲೋ ಕಲರ್ ಇದು ಮ್ಯಾಚ್ ಆಗ್ತಿದೆ ಹಾಕಿದ್ದೀನಿ. ನನಗೆ ಲೈಕ್ ಜೂಟ್ದು ಇರುತ್ತಲ್ಲ, ಜೂಟ್ ಒನ್, ಸೊ ಅದನ್ನು ಆರ್ಡರ್ ಮಾಡ್ಬೇಕು ಅಮೆಝಾನಲ್ಲಿ. ನನಗೆ ಈಗ ನೋಡಿ ಒಂದೊಂದೇ ಈಗ ನೆನಪಾಗುತ್ತೆ. ಸೊ ಈಗ ಅನಿಸ್ತಿದೆ, ನಾನು ಇಲ್ಲಿ ಪಿಕ್ಚರ್ ಪಾಪ್ ಮಾಡ್ತೀನಿ ರೆಫರೆನ್ಸ್ಗೆ. ಸೊ ಜೂಟ್ ಒನ್ ಮತ್ತು ಆ್ಯಕ್ಚುಲಿ ವೆಸ್ಟ್ ಸೈಡ್ ಹೋಮಲ್ಲೂ ಇತ್ತು, ನಾನು ನೋಡಿದೆ. ಸೊ ಆ ಥರ ತೊಗೊಬಂದು ಇಟ್ಟರೆ ಇಲ್ಲಿ ಇನ್ನೂ ಚೆನ್ನಾಗಿರುತ್ತೆ. Feel the fire. We rise like tall buildings as the chemicals they take us higher. The night's young and it's just we have come to the end part of this video. ನಾನು ಇದೊಂದು ಕಾರ್ನರ್ ಕ್ರಿಯೇಟ್ ಮಾಡಿದ್ದು. ಸೊ ನಿಮ್ಮೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಇದ್ರದ್ದು ಪ್ರತಿಯೊಂದು ಡೀಟೇಲ್ಸ್ ಆನ್ಲೈನಲ್ಲಿ ನನಗೆ ಸಿಕ್ಕಿದ್ರೆ ಅದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಚೆಕ್ ಮಾಡಿ ಲಿಂಕ್ಸ್ ಪ್ರತಿಯೊಂದೂ ಹಾಕಕ್ಕೆ ಟ್ರೈ ಮಾಡ್ತೀನಿ. ಮೋಸ್ಟ್ ಆಫ್ ದೆಮ್ ಆರ್ ಫ್ರಮ್ ಅಮೆಝಾನ್ ಮತ್ತು ಐಕಿಯಾ. ಸೊ ಇದು ಕೂಡ ಅಮೆಝಾನ್ದೇ ಈ ಲ್ಯಾಂಪು. ಆ್ಯಂಡ್ ಇಲ್ಲಿರೋದು ಅಷ್ಟೇ ಕೆಲವೊಂದು ಐಕಿಯಾ ಆ್ಯಂಡ್ ಅಮೆಝಾನ್, ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ಇದು ಅಷ್ಟೇ ನಾನು ಪುನೀತ್ ಸರ್ದು ಕೂಡ ಲಿಂಕ್ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಸೊ ಇದು ವೆಬ್ಸೈಟ್ದು ಹಾಕ್ತೀನಿ. ಆ್ಯಂಡ್ ಇದು ನಿಮಗೆ ಸಬ್ಸ್ಟಿಟ್ಯೂಟಾಗಿ ಬೇಕಂದರೆ ಫ್ಲಿಪ್ಕಾರ್ಟಲ್ಲೂ ಕೂಡ ಸಿಗುತ್ತೆ. ಅವ್ರದ್ದೇ ಸೇಮ್ ವೆಬ್ಸೈಟ್ ಅವ್ರದ್ದೇ. ಫ್ಲಿಪ್ಕಾರ್ಟಲ್ಲಿ ಒಂದು 100-200 ಸ್ವಲ್ಪ ಎಕ್ಸೆಸ್ ಇದೆ ಫ್ಲಿಪ್ಕಾರ್ಟಲ್ಲಿ ಅಷ್ಟೇ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಪರ್ಚೇಸ್ ಇಟ್. ಸೊ ಎಲ್ಲ ಪ್ರಾಡಕ್ಟ್ಸ್ದು ಇದೆಲ್ಲ ಡೆಕೋರೇಟಿವ್ ಐಟಮ್ಸ್ ನಾನು ಆನ್ಲೈನಲ್ಲಿ ತೊಗೊಂಡಿರೋದನ್ನೆಲ್ಲ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ ಹಾಕ್ತೀನಿ. ಯು ಕ್ಯಾನ್ ಚೆಕ್. ಇಟ್ಸ್ ಟೈಮ್ ಟು ಎಂಡ್ ದಿಸ್ ವಿಡಿಯೋ. ಎನಿ ಸಜೆಷನ್ಸ್ ಏನೇ ಇದ್ರು, ನಿಮ್ಮ ಅಭಿಪ್ರಾಯ ಏನೇ ಇದ್ರು ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ಈ ಕಾರ್ನರ್ ಕ್ರಿಯೇಟ್ ಮಾಡಿದ್ದು ನಿಮ್ಗೆ ಹೆಂಗೆ ಅನ್ನಿಸ್ತು ಅನ್ನೋದು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ಐ ಹೋಪ್ ಯು ಆಲ್ ಲವ್ ವಾಚಿಂಗ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಗಿವ್ ಅ ಬಿಗ್ thumbs up, like the video, share the video and subscribe to my channel. Until we meet next time, love you guys, miss you, take care. Bye.